ಜಿಲ್ಲಾಡಳಿತ ಮೈಕ್ರೋ ಫೈನಾನ್ಸ್ನವರು ಸಾಲ ಪಡೆದುಕೊಂಡವರಿಗೆ ಕಿರುಕುಳ ನೀಡಬೇಡಿ ಎಂದು ಸೂಚನೆ ನೀಡಿದ್ರು. ಬೆಳಗಾವಿ ತಾಲೂಕಿನ ಬಸರಕಟ್ಟಿ ಗ್ರಾಮದ ಕೋಲ್ಕಾರ್ ಕುಟುಂಬ ಬೀದಿಗೆ ಹಾಕಿ ಮನೆ ಸೀಸ್ ಮಾಡಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಹಿಂದೆ ಮನೆ ನಿರ್ಮಾಣ ಮಾಡೋಕೆ ಸಾಲ ಪಡೆದಿದ್ದು ಪ್ರತಿ ತಿಂಗಳು ಸಾಲದ ಕಂತು ತುಂಬಿಕೊಂಡು ಬಂದ್ರು. ಮಣಿಪುರಂ ಫೈನಾನ್ಸ್ನ ಮ್ಯಾನೇಜರ್ ಮಾಡಿದ ಎಡವಟ್ಟಿನಿಂದ ಸಾಲ ಪಾವತಿ ಮಾಡಿಲ್ಲ ಅಂತ ಕಳೆದ 7 ತಿಂಗಳ ಹಿಂದೆಯೇ ಬಸರಕಟ್ಟಿ ಗ್ರಾಮದಲ್ಲಿನ ಕುಟುಂಬದ ಮನೆ ಸೀಸ್ ಮಾಡಿ ಮನೆಯಿಂದ ಹೊರಕ್ಕೆ ಹಾಕಿದ್ದಾರೆ. ಈಗ ಏನ್ ಮಾಡೋರು ರೊಕ್ಕನೂ ಹೋಗ್ಯಾವು ಏನ್ ಮಾಡ ಮತ್ತೆ ಮನಿ ಸೀಸ್ ಮಾಡ್ಯಾರ ಮನಿನೂ ಸೀಸ್ ಆಗೈತ್ರಿ ಸರ್. ಏನೇನು ಹೋಗ್ರಿ ಸರ್ ಮನೆ ಮನ್ಯಾಗ ಇದಾವ ಸರ್ ಶಾಲಿಗೆಲ್ಲ ಕಳೆದ 7 ತಿಂಗಳಿನಿಂದ ನ್ಯಾಯ ಕೊಡಿಸುವಂತೆ ಅಲೆದಾಡಿದ್ರು. ಇಲ್ಲಿಯವರೆಗೂ ನಮಗೆ ನ್ಯಾಯ ಸಿಕ್ಕಿಲ್ಲ. ಬಾಕಿ ಉಳಿದ 5 ಲಕ್ಷ ರೂಪಾಯಿ ಹಣ ತುಂಬೋಕೆ ಹೋದ್ರೂ ಹಣ ತುಂಬಿಸಿಕೊಳ್ತಾ ಇಲ್ಲ ಎಂದು ಸೀಸ್ ಮಾಡಿ ತೊಂದರೆ ಕೊಡ್ತಿದ್ದಾರೆ ಎಂದು ನೊಂದ ಕುಟುಂಬ ಕಣ್ಣೀರು ಹಾಕುವ ಪರಿಸ್ಥಿತಿ ಬಂದೊದಗಿದೆ. ಅವ್ರ ಹೆಸರು ಗಜಾನನ್ ಅಂತ ಐತಿ ನೋಡ್ರಿ ಸರ್. ಅದು ಈಗ ಏನ್ ಮಾಡಕತ್ತಾರ ಇವ್ರು ಏನ್ ಟಾರ್ಚರ್ ಕೊಡತ್ತಾರ ಈಗ ಏನ್ರಿ ಟಾರ್ಚರ್ ಈಗ ಒಮ್ಮೆ ತುಂಬನಾತಾರ ಸರ್. ನಮ್ಗ 5 ಲಕ್ಷ ರೂಪಾಯಿ 6 ಲಕ್ಷ ರೂಪಾಯಿ ತುಂಬನಾತಾರ ಸರ್. ಒಮ್ಮೆ ನಾವ್ ಒಮ್ಮೆ ಎಲ್ಲಿಯೂ ತುಂಬೋದ್ರಿ ಸರ್. ಈಗ ಈಗ ಮನಿ ಸೀಸ್ ಮಾಡಿ 7 ತಿಂಗಳ ಆತ್ರಿ ಸರ್. ಮನಿ ಸೀಸ್ ಮಾಡಿ 7 ತಿಂಗಳ ಆತ್ರಿ ಸರ್. ನಾವೀಗ ಅಲ್ಲೇ ಬಾಜುಕ್ರಿ ಬಾಡಿಗೆ ಮನ್ಯಾಗ ಇದಾವ್ರಿ ಸರ್. ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು ನೀವು? ಪೊಲೀಸ್ ಕಂಪ್ಲೇಂಟ್ ಅವ್ರ ಕೊಟ್ರಿ ಸರ್. ಮಾರ್ಕೆಟ್ ದಿಂದ ಅವ್ರ ಕೊಟ್ಟಿದ. ಅವ್ರ ಏನೇನೋ ಇದನ್ನ ಮಾಡ್ಕೊಂಡ್ರಿ. ಅವ್ರ ಏನ್ ಮಾತಾಡ್ಕೊಂಡ್ರಿ ನೋಡ್ ಸರ. ಮತ್ತ ನಮಗ್ ಇದನ್ನ ಮಾಡ್ಲಿಲ್ಲ ಸರ್ ಅವ್ರ. ನಾವ್ ಆದ್ರೂ ಮತ್ 5 ಲಕ್ಷ ರೂಪಾಯಿ ಅಲ್ಲೆಲ್ಲ ಬಡ್ಡಿ ಆಗಿ ತಗದ್ರಿ ಸರ್. ಅವ್ರ ರೊಕ್ಕ ತಗೊಂಡ್ ಹೋಗಿದವ್ರಿ ಸರ್. ನಾವ್ ಆದ್ರೂ ಕಟ್ಕೊಂಡಲ್ಲ ಸರ್. ಅವ್ರ ನಮ್ಮನ್ನ ಹೊಳ ಕಳಿಸ್ರಿ. ಅವ್ರ ಯಜಮಾನ್ರು ಇಲ್ರಿ ಮನ್ಯಾಗ್ರಿ. ಮಕ್ಕಳು ಸಾಲಿ ಹೋಗಿದಾವ್ರಿ ಸರ್. ಅಂತ ಪರಿಸ್ಥಿತಿ ಅವ್ರು ನಮ್ ಚಾವಿ ಹಾಕಿ ಹೊರಗೆ ಹಾಕಿದ್ರು ಸರ್. ಆದ್ರ ಅವ್ರ ಮನೆಗ್ ಬಂದವ್ರ ಏನಂದ್ರಿ ಮತ್ತ ಅವ್ರ ಯಜಮಾನ್ರಿಲ್ಲ ಮಕ್ಕಳಿಲ್ಲ ಪಾಪ ಅವ್ರ ಏನ್ ಮಾಡ್ಬೇಕು ಅಂತ ಹೇಳಿದ್ರಿ. ಆದ್ರೂ ಕರುಣೆ ಇಲ್ದಂಗ ಅವ್ರ ಸರ್ ಚಾವಿ ಹಾಕೊಂಡ್ ಹೋಗ್ಯಾರ. ನಾವ್ ಏನ್ ಮಾಡ್ಬೇಕ್ರಿ ಸರ್? ಮಕ್ಕಳು ಸಾಲಿ ಹೋಗಿದ್ರು ಸರ್. ಬರಾನದ್ಲೆ ಅವ್ ಕೇಳಿದ್ರು ಮಮ್ಮಿ ಯಾಕೆ ಹಿಂಗ್ ಮಾಡಿದಾರಪ್ಪ ಅಂದ್ರೆ ಸಖತ್ ಹತ್ತರು ನನ್ ಮಕ್ಕಳು. ನಾವ್ ಯಾರಿಗ್ ಹೇಳ್ಬೇಕ್ರಿ ಹೇಳ್ರಿ? ಈ ನಮ್ಮನೆ ಮಾಡಿದಾರ ಸರ್ ನಮ್ಗೆ. ನಾವು ಸರಿಯಾಗಿ ಸಾಲದ ಕಂತು ತುಂಬಿದ್ರು ನಮ್ಮ ಮನೆಯನ್ನ ಸೀಸ್ ಮಾಡಿದ್ದಾರೆ. ಮಣಿಪುರಂ ಫೈನಾನ್ಸ್ ಕಿರುಕುಳಕ್ಕೆ ಅದೆಷ್ಟೋ ಕುಟುಂಬ ಬೀದಿಗೆ ಬಂದಿದೆ. ನಾವು ಬಾಕಿ ಉಳಿದ ಹಣ ತುಂಬೋಕೆ ಸಿದ್ಧರಿದ್ದೇವೆ. ಸೀಸ್ ಆದ ಮನೆ ಬಿಡಿಸಿ ಕೊಡ್ಬೇಕು. ಇಲ್ಲದೆ ಹೋದ್ರೆ ನಾವೇ ಒಡೆದು ಮನೆ ಹೋಗ್ತೇವೆ ಅಂತ ಹೇಳಿದ್ರು. ಮೈಕ್ರೋ ಫೈನಾನ್ಸ್ ಹಾವಳಿ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿದ್ದು ಇದಕ್ಕೆ ಕಡಿವಾಣ ಹಾಕಬೇಕೆಂದು ಜಿಲ್ಲಾಧಿಕಾರಿಗಳು ಸಭೆ ನಡೆಸಿ ಸೂಚನೆ ನೀಡಿದ್ರು. ಸಾಲ ಪಡೆದುಕೊಂಡವ್ರಿಗೆ ಮಾತ್ರ ಕಿರುಕುಳ ಕೊಡುವುದು ನಿಲ್ಲಿಸಿಲ್ಲ. ಮೈಕ್ರೋ ಫೈನಾನ್ಸ್ ನವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಅಂತ ಒತ್ತಾಯ ಕೇಳಿ ಬಂದಿದೆ. ನಾವ್ ಒಂದ್ ಕಂತಿದ್ದ ಅಷ್ಟೇ ತಗೊಂಡೋಗಿನ್ರಿ ಸರ್. ನಾ 7 ಕಂತಿದ್ದ ಅವ್ರ ಕಡೆಯಿಂದ ತುಂಬಿಸ್ಕೊರಿ, ನಮ್ದು 1 ಕಂತಿತ್ತು ಅಂತ ಹೇಳಿನ್ರಿ ನಮ್ ಸರ್. ಅವಾಗ ಇಲ್ಲ ಮತ್ ನೀವ್ ಎಲ್ಲಾ ಕುಡ್ಸೆ ತುಂಬೇಕಂತ ಹೇಳಕತ್ರಿ. MP ಬಿದ್ದೈತಿ. ಮ್ಯಾನೇಜರ್ ಮೋಸ ಮಾಡ್ಯಾನ. ಮ್ಯಾನೇಜರ್ ಮೋಸ ಮಾಡಿದಾನ್ರಿ ಸರ್. ಮ್ಯಾನೇಜರ್ ಮೋಸ ಮಾಡಿದಾನ್ರಿ. ಪ್ಲಸ್ ಇವ್ರು ನಮಗ ಇದ್ ಮಾಡಿದಾರ ಸರ್. ಯಾಕಂದ್ರ ರೀ ನಾವ್ ಕಂತು ತುಂಬಾಕ್ ಹೋದ್ರೆ ಇವ್ರು ಕಂತು ತುಂಬಿಸಂದಿಲ್ರಿ. ನಾವ್ ಅದಟ್ ನಾವ್ ಬೇಕಾದ್ರೆ ನಾವ್ ಎಲ್ಲಾ ಹೇಳಿದವ್ರು ಸರ್. ಇದೆಲ್ಲಾ ಹೇಳಿದಾದ ಬೆಳಕು ಸರ್ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರಿ. ಇವ್ರ ಕಂಪ್ಲೇಂಟ್ ಕೊಟ್ರು ಅವ್ರು ಏನ್ ಕಾಂಪ್ರಮೈಸ್ ಮಾಡ್ಕೊಂಡ್ರು ಏನ್ ಗೊತ್ತಿಲ್ರಿ ಸರ್. ಆಮೇಲೆ ಇವ್ರ ಇಲ್ಲ ಮತ್ ನೀವ ತುಂಬೇಕದ ಪ್ರೂಫ್ ಏನಿಲ್ಲ ನಿಮ್ ಹತ್ರ ಮತ್ ನೀವ ತುಂಬೇಕಂತ ಹೇಳಿ ನಮಗ ಇದನ್ ಮಾಡಕತ್ರಿ ಸರ್. ರೊಕ್ಕ ಹೋದ್ರಿ ಸರ್ ನಮಗ. ಹಿಂಗಾಗಿ ಈಗ ಅವ್ರಿಗೆ ನಾವ್ ಇದನ್ನೆಲ್ಲಾ ಹೇಳಕ್ ಹೋದ್ರೆ ಸರ್ ಅದ್ ನಮಗೇನ್ ಸಂಬಂಧ ಇಲ್ಲ. ಮತ್ತ ಮ್ಯಾಗಿನ್ ಮ್ಯಾಗ ಬಂದ್ ನಮ್ ಕಿರಿಕಿರಿ ಮಾಡ್ಕ್ಯಾಸ ಮನೆಗೆ ಬಂದ್ ಕ್ಯಾಸ್ ಲಾಕ್ ಹಾಕ್ಬಿಟ್ಟಿದಾರೆ ಸರ್. ಯಶವಂತ್ ನಾರಾಯಣ್ ಕೋಲ್ಕರ್ ಅಂತ ಹೇಳಿ. ಮಣಿಪುರಂ ಫೈನಾನ್ಸ್ ಕಿರುಕುಳದಿಂದ ನಮಗೆ ಅನ್ಯಾಯವಾಗಿದೆ. ಸಾಲ ಪಡೆದುಕೊಂಡ ಕಂತನ್ನ ಸರಿಯಾದ ಸಮಯಕ್ಕೆ ತುಂಬಿದ್ರು ಮ್ಯಾನೇಜರ್ ಮಾಡಿದ ಮೋಸದಿಂದ ನಮ್ಮ ಮನೆ ಸೀಸ್ ಮಾಡಿದ್ದಾರೆ. ಮಣಿಪುರಂ ಫೈನಾನ್ಸ್ ದವರೇ ಮ್ಯಾನೇಜರ್ ಮೇಲೆ ದೂರು ನೀಡಿದ್ದಾರೆ. ಆದರೆ ಇಲ್ಲಿಯವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.